ಹಿರಿಯ ನಟ ವಿಷ್ಣುವರ್ಧನ್ ಸಮಾಧಿ ಕಾಮಗಾರಿಯನ್ನ ಈ ಸೆಪ್ಟೆಂಬರ್ ಒಳಗಾಗಿ ಆರಂಭಿಸುವಂತೆ ಒತ್ತಾಯಿಸಿ ಇಂದು ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರತಿಭಟಿಸಿದ್ದಾರೆ. ನಗರದ ಸಿಟಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆ ಜಾಥಾ ಹೊರಟ ಅಭಿಮಾನಿಗಳು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಇಹಲೋಕ ತ್ಯಜಿಸಿ 6 ವರ್ಷಗಳು ಕಳೆದರೂ ಕೂಡ ಸರ್ಕಾರ ಸಮಾಧಿ ಕಾರ್ಯವನ್ನ ಇನ್ನೂ ಕೂಡ ಆರಂಭಿಸಿಲ್ಲ. ಈ ನಡುವೆ ಸಮಾಧಿಯನ್ನ ಮೈಸೂರಿಗೆ ಶಿಫ್ಟ್ ಮಾಡುವ ವದಂತಿ ಕೂಡ ಇದೆ. ಉತ್ತರಹಳ್ಳಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಅಂತ್ಯಕ್ರಿಯೆ ನೆರವೇರಿದ್ದು ಅದೇ ಜಾಗದಲ್ಲಿ ಸಮಾಧಿಯ ಕಾರ್ಯ ಆಗಬೇಕು ಅಂತ ಅಭಿಮಾನಿಗಳು ಒತ್ತಾಯ ಮಾಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಸುಮಾರು 100ಕ್ಕೂ ಅಧಿಕ ಮಂದಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಪ್ರತಿಭಟನೆ ಮಾಡಿರುವಂತದ್ದು ಬೆಂಗಳೂರಿನ ಸಿಟಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಾವನ್ನ ಹೊರಟಂತಹ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲಿಗೂ ಕೂಡ ಶಿಫ್ಟ್ ಮಾಡೋದು ಬೇಡ, ಉತ್ತರಹಳ್ಳಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನಿರ್ಮಾಣ ಮಾಡಬೇಕು. ಈಗಾಗಲೇ 6 ವರ್ಷ ಕಳೆದಿದೆ ವಿಷ್ಣು ಅವರು ನಮ್ಮನ್ನೆಲ್ಲ ಅಗಲಿ, ಆದ್ರೆ ಇನ್ನೂ ಕೂಡ ಸಮಾಧಿ ನಿರ್ಮಾಣ ಕಾರ್ಯ ಆಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡೋ ಬಗ್ಗೆ ವದಂತಿ ಇದೆ, ಆದ್ರೆ ಹಾಗೆ ಆಗಬಾರದು. ಅವರ ಅಂತಿಮ ಸಂಸ್ಕಾರ ಆಗಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲೇ ಸಮಾಧಿ ನಿರ್ಮಾಣ ಕಾರ್ಯ ಆಗಬೇಕು ಅಂತ ವಿಷ್ಣುವರ್ಧನ್ ಅಭಿಮಾನಿಗಳು ಆಗ್ರಹಿಸಿ ಸಿಟಿ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ಜಾಥಾವನ್ನ ನಡೆಸಿದ್ದಾರೆ. ಕೆಲವು ಒತ್ತಡದಿಂದ ಮೇಡಮ್ ಅವರು ಸ್ಮಾರಕ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ವಿಷ್ಣುವರ್ಧನ್ ಅವ್ರದ್ದು ಅಂತ್ಯಕ್ರಿಯೆ ಎಲ್ಲಾಗಿದೆ ಅದೇ ಜಾಗದಲ್ಲೇನೆ ಅವ್ರದ್ದು ಸ್ಮಾರಕ ಆಗ್ಬೇಕಂತ ಸಮಸ್ತ ಕಲಾಭಿಮಾನಿಗಳ ಒತ್ತಾಯ ಇದು ಮುಖ್ಯಮಂತ್ರಿಗಳು ಇದು ಜವಾಬ್ದಾರಿಯಿಂದ ಆದಷ್ಟು ಬೇಗ ಅವ್ರದ್ದು ಹುಟ್ಟಿದ ಹಬ್ಬದ ಒಳಗಡೆನೆ ಕಾಮಗಾರಿ ಸ್ಟಾರ್ಟ್ ಆಗ್ಬೇಕು. ಅದು ಏನನ್ನಾಗ್ಲಿ ನಾವು ಅಭಿಮಾನಿಗಳು ಪ್ರಾಣ ಕೊಡಕ್ಕೆ ರೆಡಿಯಾಗಿದ್ದೀವಿ. ನಾವು ವಿಷ್ಣುಗೋಸ್ಕರ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ.